ಕೃಷ್ಣರಾಜಪೇಟೆ ತಾಲೂಕಿನ ಜನತೆಯ ಸೇವೆಗಾಗಿ ನೂತನವಾಗಿ ಚಿರಾಗ್ ಮೋಟಾರ್ಸ್ ಸಂಸ್ಥೆಯು ಆರಂಭವಾಗಿದೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಉದ್ಯಮಿ ಎಂಪಿ ಲೋಕೇಶ್ ಹೇಳಿದರು. ಆಫೆ ಆಟೋ, ಅಶೋಕ ಲೇಲ್ಯಾಂಡ್, ಟಾಟಾ ಸೇರಿದಂತೆ ಎಲ್ಲಾ ರೀತಿಯ ಸರಕು ಸಾಗಾಣಿಕೆ ವಾಹನಗಳ ಮಾರಾಟ ಸೇರಿದಂತೆ ವಾಹನಗಳಿಗೆ ಸಾಲ ಸೌಲಭ್ಯಕ್ಕಾಗಿ ಫೈನಾನ್ಸ್ ಮಾಡಲಾಗುವುದು ಎಂದು ಲೋಕೇಶ್ ತಿಳಿಸಿದರು. ಮೈಸೂರು ನಗರದಲ್ಲಿ ಪ್ರಧಾನ ಶಾಖೆ ಸೇರಿದಂತೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಚಿರಾಗ್ ಮೋಟಾರ್ಸ್ ಸಂಸ್ಥೆಯ ಶಾಖೆಗಳಿದ್ದು, ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ 3ನೇ ಶಾಖೆಯನ್ನು ಆರಂಭಿಸಲಾಗಿದೆ. ಅದಾದ್ಮೇಲೆ ಅಶೋಕ್ ಲೇಲ್ಯಾಂಡ್ ಗಿಂತ ತುಂಬಾ ಚೆನ್ನಾಗಿದೆ, ಗುಡ್ ಪರ್ಫಾರ್ಮ್ ವೆಹಿಕಲ್. ಇವತ್ತು ಮಾರ್ಕೆಟಲ್ಲಿ ಟಾಟಾದಲ್ಲಿ ತುಂಬಾ ಪರ್ಫಾರ್ಮ್ ಇರುವಂಥ ವೆಹಿಕಲ್. ಇದು ಬಂದು 9 ಲಕ್ಷ ಇದೆ, 7,10,000 ರೂಪಾಯಿಗೆ ಕೊಡ್ತೀವಿ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಕಸ್ಟಮರ್ ತೊಗೊಂಡೋದ್ರೆ ಆರಾಮಾಗೆ 2-3 ವರ್ಷ ಏನು ಖರ್ಚಿಲ್ಲದೆ ಯೂಸ್ ಮಾಡ್ಬೋದು. ಇದು ಟಾಟಾ ಎಸ್ 2023 ಬರೀ 5,000 ಓಡಿದೆ. ಹೊಸ ಗಾಡಿ ಬಂದು 7 ಲಕ್ಷ ಇದೆ, 5,30ಕ್ಕೆ ಕೊಡ್ತೀವಿ ಸರ್. 2 ವರ್ಷ ವಾರಂಟಿ ಕೊಡ್ತೀವಿ. HT+ ಅಂತ ಆಕ್ಚುಲಿ ಗಾಡಿ ಬಂದು 7 ಲಕ್ಷ ಚಿಲ್ಲರೆ ಇದೆ. ಇದು 5ವರೆಗೆ ಕೊಟ್ಕೊಡ್ಬೇಕು ಅಂತ ಇದೀವಿ ಸರ್. ತುಂಬಾ ಚೆನ್ನಾಗಿದೆ. ಇದು 5,000 ಓಡಿದೆ ಅಷ್ಟೇ. ಜೆನಾನ್ ಪಿಕಪ್ ಅಂತ ಗಾಡಿ ಒಂದು 11 ಲಕ್ಷ ಇದೆ. ಕಸ್ಟಮರ್ಗೆ ಒಂದು 5ವರೆಗೆ ಕೊಟ್ಕೊಡ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಆರಾಮಾಗಿ ಒಂದು 6-7 ವರ್ಷ ಹಿಡ್ಕೋಬಹುದು ಗಾಡಿನ. ಆಲ್ಮೋಸ್ಟ್ ಕಸ್ಟಮರ್ ಎಲ್ಲೂ ಇದು ಸೆಕೆಂಡ್ ಶೋರೂಮ್ ಅಂತ ಅನ್ಕೊಂಡ್ಬಾರ್ದು. ಎಲ್ಲ ಹೊಸ ವೆಹಿಕಲ್ಲೇ ನಮ್ಮ ತಾಲೂಕಿಗೆ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ಸಲ್ಲಿ 2022-23 ಈ ಸಿಗ್ಮೆಂಟ್ಸ್ ವೆಹಿಕಲ್ಲೇ ಇಟ್ಟಿದ್ದೀವಿ ಸರ್. 2021 ಮಾಡಲ್ ಬರೀ 2,20,000 ರೂಪಾಯಿ ಕೊಟ್ಕೊಡ್ತೀವಿ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಟೈರ್ಸು, ಇನ್ಶೂರೆನ್ಸು, FC ಆರಾಮ ಕಸ್ಟಮರ್ 500 ರೂಪಾಯಿ ಖರ್ಚಿದ್ರೆ ವಾಪಸ್ ಕೊಡಲಿ. ಗಾಡಿ ಅಷ್ಟು ಕ್ವಾಲಿಟಿ ಇದೆ. ಯಾವ ಗಾಡಿಗೂ ಗುಡ್ ಪರ್ಫಾರ್ಮ್ ವೆಹಿಕಲ್ ನಮ್ಮಲ್ಲಿ ಆಲ್ಮೋಸ್ಟ್ ಆಗಿ ತಗೊಂಡ್ರೆ ಆರಾಮಾಗಿ 5 ವರ್ಷ 6 ವರ್ಷ ಇಟ್ಕೊಳ್ಳುವಂಥ ವೆಹಿಕಲ್ ನಾನು ಫೋಕಸ್ ಮಾಡಿಕೊಡ್ತೀನಿ. ಸಂಸ್ಥೆಯು ಆರಂಭವಾಗಿ 10 ವರ್ಷಗಳು ಸಂಪೂರ್ಣಗೊಂಡಿದ್ದು, ಈವರೆಗೆ 500ಕ್ಕೂ ಹೆಚ್ಚಿನ ವಾಹನಗಳಿಗೆ ಸಾಲ ಸೌಲಭ್ಯ ನೀಡಲಾಗಿದೆ. ಹೊಸದಾಗಿ ವಾಹನ ಖರೀದಿಸಿ ನೂತನವಾಗಿ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಬದುಕು ನಡೆಸಬೇಕೆಂಬ ಕನಸು ಹೊತ್ತಿರುವ ಯುವಜನರು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಹಣಕಾಸಿನ ನೆರವು ಪಡೆದುಕೊಂಡು ವಾಹನಗಳನ್ನು ಖರೀದಿಸಿ ಸ್ವಂತ ವಾಹನದ ಮೂಲಕ ದುಡಿಮೆ ಮಾಡಿ ಆರ್ಥಿಕ ಸಬಲೀಕರಣ ಸಾಧಿಸಿ ಸಮೃದ್ಧ ಜೀವನ ನಡೆಸಲು ಸಹಾಯ ಮಾಡಿ. ನಿರುದ್ಯೋಗಿ ಯುವಜನರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಲೋಕೇಶ್ ತಿಳಿಸಿದರು. ಇವತ್ತು ನಮ್ಮ ಕೇರ್ಪೇಟೆಯಲ್ಲಿ ಒಂದು ಬ್ರಾಂಚಸ್ನ ಇನ್ನೂ ಓಪನ್ ಮಾಡಿಲ್ಲ. ಈಗ ಸದ್ಯದ ಲೆವೆಲಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿದ್ದೀವಿ. ನಮ್ಮದು ಹೆಡ್ ಆಫೀಸ್ ಬಂದು ಮೈಸೂರಿದೆ, ಚಿರಾಗ್ ಮೋಟಾರ್ಸ್ ಅಂತ, ಚಂದ್ರಾಯಪಟ್ಟಣ ಮೇನ್ ರೋಡಲ್ಲಿರೋದು ಆಫೀಸ್ ಇದು. ಅದು ಬಿಟ್ಟರೆ ಗುಂಡಲ್ಪೇಟೆನೂ ಇದೆ. ಕೇರ್ಪೇಟೆಯಲ್ಲಿ ಏನಿದೆ, ಒಂದು ಮುಂಚೆ ಫೈನಾನ್ಸ್ ಇತ್ತು, ಇವಾಗ ಒಂದು ಚಿರಾಗ್ ಮೋಟಾರ್ಸ್ ಅಂದ್ಬಿಟ್ಟು ವೆಹಿಕಲ್ಲು ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಕೇರ್ಪೇಟೆಯಲ್ಲಿ ಒಂದು ಶಾಪ್ ಓಪನ್ ಮಾಡಿದ್ದು, ಒಂದು ಔಟ್ಲೆಟು. ಎಲ್ಲ ಥರದ ವೆಹಿಕಲ್ಗಳು ಸಿಗುತ್ತೆ. ಟಾಟಾ ಎಸ್ಸು, ಜಿಪ್ಪು, ಮೆಗಾ ಎಕ್ಸೆಲ್ಲು, ದೋಸ್ತು, ಸುಪ್ರೋ ಎಲ್ಲ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಸಿಗುತ್ತೆ. ಅದ್ರ ಜೊತೆಗೆ ಫೈನಾನ್ಸ್ ಆಲ್ರೆಡಿ ರೆಗ್ಯುಲರಾಗಿ ಎಲ್ಲ ಕಮರ್ಷಿಯಲ್ ವೆಹಿಕಲ್ಸು, ಯೆಲ್ಲೋ ಬೋರ್ಡ್ ಕಾರು, ಬಸ್ಸಸ್ಸು, JCB, ಟಿಪ್ಪರು ಎಲ್ಲ ವೆಹಿಕಲ್ಗೂ ಸಹ ಲೋನ್ ಮಾಡ್ತಾ ಇದ್ದೀನಿ. ಡಿಪೆಂಡ್ಸ್ ಅಪ್ಪ ನಮ್ಮ ತಾಲೂಕು ಅನ್ನೋದು ಒಂದು ಔಟ್ಲೆಟ್ ಇರಲಿ ಅನ್ನೋ ಉದ್ದೇಶಕ್ಕೆ ಖುಷಿಯಿಂದ ಒಂದು ಜನಗಳಿಗೆ ಈಸಿಯಾಗಿ ಸರ್ವಿಸ್ ಸಿಗಬೇಕು, ರೈತಾಪಿ ವರ್ಗಕ್ಕೆ ಒಂದು ಅನುಕೂಲ ಆಗಬೇಕು. ಏನಾದರೂ ಒಂದು ಕಡೆ ಒಳ್ಳೆ ವೆಹಿಕಲ್ ಕೊಟ್ಟರೆ ಜನಗಳಲ್ಲಿ ಒಳ್ಳೆ ಮನೋಭಾವನೆ ಬೆಳೆದು ಒಂದು ಹಾರೈಸಬೇಕು. ಒಂದು ಉದ್ದೇಶ ಇಷ್ಟೇ, ದುಡ್ಡೇ ಮಾನದಂಡ ಅಲ್ಲ. ಒಂದು ಒಳ್ಳೆ ವೆಹಿಕಲ್ ಕೊಟ್ಟರೆ ಅದನ್ನು ದುಡಿದು ಅವರು ಮನೆ ಕಟ್ಟೋದಿರ್ಬೋದು, ಮದುವೆ ಮಾಡೋದಿರ್ಬೋದು, ಏನೋ ಒಂದು ಫಂಕ್ಷನ್ ಮಾಡಿದಾಗ ತೃಪ್ತಿ ಇರುತ್ತೆ. ಅದರಿಂದ ಒಂದು ನಿರುದ್ಯೋಗ ಸಮಸ್ಯೆಯಲ್ಲಿ ಇರಲಿ. ನಮ್ಮ ತಾಲೂಕಲ್ಲೂ ಒಂದು ನನ್ನ ಕೈಲಾಗೋದೊಂದು ಸರ್ವಿಸ್ ಮೈಂಡ್ ಆಕ್ಟಿವಿಟೀಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ಚಿರಾಗ್ ಮೋಟಾರ್ಸ್ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿ ಅಂತ. ಎಲ್ಲೋ ಗೊತ್ತಿದ್ದಾನೆ ಒಂದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ ಇವತ್ತು 13 ವರ್ಷ ಆಯಿತು ಕಂಪ್ನಿ ಓಪನ್ ಮಾಡಿ. ಒಂದು 35 ಜನ ವರ್ಕರ್ಸ್ ಇದ್ದಾರೆ. ತೃಪ್ತಿ ಇದೆ. ನಮ್ಮ ತಾಲೂಕಲ್ಲೂ ಒಂದು ಔಟ್ಲೆಟ್ ಇರಲಿ ಅನ್ನೋ ಒಂದು ಮನೋಭಾವನೆ. ಜನ ನನಗೆ ಕೈ ಹಿಡಿದಿದ್ದಾರೆ. ನಾನು ಅವ್ರ ಆಶೀರ್ವಾದ ಮೇರೆಗೆ ಒಂದು ಹಂತಕ್ಕೆ ಹೋಗ್ತಾ ಇದ್ದೀನಿ.
ಎಲ್ಲರಿಗೂ ಒಳ್ಳೇದಾಗಬೇಕು, ಸಮಾಜದಲ್ಲಿ ಎಲ್ಲರೂ ಬದುಕಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಆರ್ಗನೈಸೇಷನ್ಸ್ ಮಾಡಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಎನ್ವೈರ್ನಮೆಂಟ್ಸು, ನಮ್ಮ ಸ್ಟಾಫ್ಸ್ ಇರ್ಬೋದು, ನಮ್ಮ ಸಂಸ್ಥೆ ಸಿಬ್ಬಂದಿಕರು ಎಲ್ಲರೂ ಚೆನ್ನಾಗಿ ಅನ್ಯೂನ್ಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಫಿಷಿಯಲಾಗೆ ನೆಕ್ಸ್ಟ್ ಮಂತ್ ಓಪನ್ ಮಾಡ್ತೀವಿ. ನನಗೆ ಒಂದು ಲಾಂಚ್ ಇರಲಿ, ಒಂದು ಜನಗಳಿಗೆ ಗೊತ್ತಾಗಲಿ, ಒಂದು ಅಡ್ವರ್ಟೈಸ್ಮೆಂಟ್ಗೆ ಅಂತ ಒಂದು ಮಾರ್ಕೆಟಿಂಗ್ಗೋಸ್ಕರ ಪ್ಲಾನ್ ಮಾಡಿದ್ದೀವಿ. ಪ್ರಸ್ತುತ ನಮ್ಮ ಚಿರಾಗ್ ಮೋಟರ್ಸ್ ಸಂಸ್ಥೆಯಲ್ಲಿ 25ಕ್ಕೂ ಹೆಚ್ಚಿನ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ನೀಡಲಾಗಿದ್ದು, ಸ್ವಂತ ಉದ್ಯೋಗ ಆರಂಭಿಸಬೇಕೆಂಬ ಆಸಕ್ತ ಯುವಜನರು ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಚಿಕ್ಕಣ್ಣಗೌಡ ಸಮುದಾಯ ಭವನದ ಪಕ್ಕದಲ್ಲಿರುವ ತಮ್ಮ ಸಂಸ್ಥೆಯ ಕಚೇರಿಗೆ ಭೇಟಿ ನೀಡಬಹುದು ಎಂದು ಮಡವಿನಕೊಡಿ ಲೋಕೇಶ್ ಹೇಳಿದರು. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.